ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಈ ವಿಡಿಯೋದಲ್ಲಿ ವೆಜಿಟೇಬಲ್ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಲಿಕ್ಕೆ ನಾನು 2 ಗ್ಲಾಸಷ್ಟು ಬನ್ಸಿ ರವೆಯನ್ನು ತೊಗೊಂಡಿದ್ದೀನಿ. ಈ ಬನ್ಸಿ ರವೆಯನ್ನು ನಾನು ನೀಟಾಗಿ ಹುರ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಅದೇ ರೀತಿ ನಮ್ಮನೇಲಿ ಅವರೆಕಾಳು ಇತ್ತು, ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಸೊ ಈ ಜಾಗದಲ್ಲಿ ನೀವು ಕಡಲೆಬೇಳೆ ಅಥವಾ ಶೇಂಗಾ ಬೀಜವನ್ನು ಹಾಕ್ಬೋದು. ಅದಾದಮೇಲೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಕಾದಿರುವಂತಹ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕಿ ಕರಿಬೇವನ್ನು ಹಾಕಿ ಖಾರ ಮುರಿಯೋಕ್ಕೋಸ್ಕರ ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಕೈ ಆಡಿಬಿಟ್ಟು ನಾನೇನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಕ್ಯಾರೆಟ್ ಮತ್ತು ಬೀನ್ಸ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿನೇ ಬೇಯಿಸ್ಕೊತಾ ಇದ್ದೀನಿ. ಈ ತರಕಾರಿ ಉಪ್ಪಿಟ್ಟು ನಮ್ಮ ಮನೇಲೆಲ್ಲ ತುಂಬ ಫೇಮಸ್ಸು. ಅದೇ ರೀತಿ ಏನಂತ ಅಂದರೆ ಯಾರು ಉಪ್ಪಿಟ್ಟನ್ನ ತಿನ್ನಲ್ಲ ಅಲ್ವಾ, ಅವ್ರಿಗೆ ಈ ಉಪ್ಪಿಟ್ಟನ್ನು ಮಾಡಿಕೊಡಿ. ನಾನು ಬೆಟ್ ಮಾಡಿ ಹೇಳ್ತೀನಿ ಅವರು ಈ ಉಪ್ಪಿಟ್ಟನ್ನು ತಿಂದೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿ, ಖಾರ ಜಾಸ್ತಿ ಇದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು. ಅದೇ ಥರನೇ ಉಪ್ಪು ಕೂಡ ಅಷ್ಟೇ ನೋಡ್ಕೊಂಡ್ಬಿಟ್ಟು ಹಾಕಿ. ಇನ್ನೇನು ನಮ್ಮದು ಒಗ್ಗರಣೆ ಎಲ್ಲ ನೀಟಾಗಿ ಬೆಂದಮೇಲೆ, ತರಕಾರಿ ಎಲ್ಲ ಬೆಂದಮೇಲೆ ನಾನೇನು ಟೊಮೊಟೊ ಇಟ್ಕೊಂಡಿದ್ದೆ ಅಲ್ವಾ, ಟೊಮೊಟೊ ಮತ್ತು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು ಟೊಮೊಟೊ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ತರಕಾರಿಗಳನ್ನು ಯಾವಾಗಲೂ ಕೂಡ ಲಿಡ್ನ ಕ್ಲೋಸ್ ಮಾಡಿಬಿಟ್ಟೇ ಬೇಯಿಸ್ಕೊಳ್ಳಿ. ಅದಾದಮೇಲೆ ಇಲ್ಲೆಲ್ಲ ಟೊಮೊಟೊ ಸಾಫ್ಟ್ ಆದಮೇಲೆ ನಾನು 2 ಗ್ಲಾಸಷ್ಟು ಉಪ್ಪಿಟ್ಟಿನ ರವೆಯನ್ನು ತೊಗೊಂಡಿದ್ದೆ. ಆ 2 ಗ್ಲಾಸ್ ಉಪ್ಪಿಟ್ಟಿನ ರವೆಗೆ ನಾನು ಟೋಟಲ್ 6 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ 1 ಲೋಟ ರವೆಗೆ ನಾನು 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ಮೃದುವಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು ಸಾರ್ತಿ ನೋಡಿ. ಸೊ ನಾನು ನೀರು ಹಾಕಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುದಿ ಬರೋಕೆ ಬಿಡ್ತಾ ಇದ್ದೀನಿ. ಕುದಿ ಬಂದಮೇಲೆ ನಾನೇನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಉಪ್ಪಿಟ್ಟಿನ ರವೆನ, ಆ ಉಪ್ಪಿಟ್ಟಿನ ರವೆನ ಈ ಕುದಿ ಬರುವಂತಹ ನೀರಿಗೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅವನ್ನ ಆಫ್ ಮಾಡ್ತಾ ಇದ್ದೀನಿ. ಇನ್ನೇನು ಉಪ್ಪಿಟ್ಟು ರೆಡಿ ಆಯ್ತು ರೀ. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಚೆನ್ನಾಗಿತ್ತು ತಿಂದೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ.